ರಂಜಿತಾ గారు. ನಮಸ್ತೆ ಗುರುಜಿ. ನಮಸ್ತೆ. ಕೇಳಿಸ್ತಾ ಇದೆಯಾ ಗುರುಜಿ? ಹಾ, ನನ್ನ ಹೆಸರು ರಂಜಿತಾ ಅಂತ. ಆ ನನ್ನ ವಯಸ್ಸು 40 ಇವಾಗ. ನನಗೆ ನಾನು ಬೆಂಗಳೂರು, ಕರ್ನಾಟಕ, ಬೆಂಗಳೂರಿಂದ ಮಾತಾಡ್ತಾ ಇದ್ದೀನಿ. ನನಗೆ ಅಶ್ವಿನಿ ಮೇಡಮ್ ಅವರು ತಿಳಿಸ್ಕೊಟ್ರು. ಅವರು ಈ ತರ ನಾವು ಧ್ಯಾನ ಮಾಡ್ಕೊಂತ ಅವ್ರ ಪರಿಚಯ ಆಗಿದ್ದು. ಅವ್ರು ಹೇಳ್ತಾ ಇದ್ರು ಈ ತರ ಮಾಡು ಅಂತ ಹೇಳಿ. ನಾನು ಅದೆಲ್ಲ ನನಗೆ ಬೇಡ ಅಂತೇಳಿ ನಾನು ತುಂಬಾ ಅವರಿಗೆ ಇದ್ ಮಾಡ್ತಾ ಇದ್ದೆ. ಆಮೇಲೆ ನನಗೆ ಒಂಥರ ಭಯ. ಅಂದ್ರೆ ನಾನು ಯಾವತ್ತೂ ಊಟ ಬಿಟ್ಟು ಇರ್ತಿರ್ಲಿಲ್ಲ, ಹಂಗಾಗಿ ಒಂದ್ ಸ್ವಲ್ಪ ಭಯ ಇತ್ತು. ಅವ್ರಿಗೆ ಎಲ್ಲಾ ಕ್ವಶನ್ ಯಾವ ತರ ನನಗೆ ಮನ್ಸಿ ಸಮಾಧಾನ ಆಗೋವರ್ಗುನು ಪಾಪ ಎಲ್ಲಾ ಅವ್ರ ಹತ್ರ ಕೇಳ್ಬಿಟ್ಟು ನಾನು ಎಲ್ಲ ಪಾಪ ಅವರು ಎಷ್ಟು ಸಮಾಧಾನದಿಂದ ಎಲ್ಲ ನನಗೆ ಚೆನ್ನಾಗಿ ಹೇಳ್ಕೊಟ್ರು. ಯಾವ ತರ ಏನ್ ಕ್ವಶನ್ ಕೇಳು, ನಾನ್ ಮತ್ತೆ ಬಿಟ್ಟು ಮತ್ತೇನಾರು ಪ್ರಾಬ್ಲಮ್, ಮತ್ತೆ ದಪ್ಪ ಆಗ್ಬಿಟ್ರೆ, ಮತ್ತೇನಾರು ಪ್ರಾಬ್ಲಮ್ ಆಗ್ಬಿಟ್ರೆ, ಮತ್ತೇನಾರ ಒಂದ್ ತಿಂಗ್ಳು ಮಾಡ್ತೀವಿ ಮತ್ತೇನಾರ ಪ್ರಾಬ್ಲಮ್ ಆದ್ರೆ ಏನು ಅಂತ ಹೇಳಿ ಅವ್ರ ಹತ್ರ ಎಲ್ಲಾ ಕೇಳಿ ಎಲ್ಲ ಇಲ್ಲ ಮೇಡಮ್ ಆತರ ಏನಾಗಲ್ಲ, ಪರ್ಮನೆಂಟ್ ಸೊಲ್ಯೂಷನ್ ಅದು, ಏನು ಪ್ರಾಬ್ಲಮ್ ಆಗಲ್ಲ ಅಂತೆಲ್ಲ ಅವ್ರು ಹೇಳ್ಕೊಟ್ರು. ಹಂಗಾಗಿ ನಾನ್ ಜಾಯಿನ್ ಆದೆ. ತುಂಬಾ ನನಗೆ ಚೆನ್ನಾಗಿದೆ ಗುರೂಜಿ. ನನಗೆ ಫಸ್ಟ್ ಸ್ಕಿನ್ ಚೆನ್ನಾಗಾಯ್ತು. ಸ್ಕಿನ್ ಎಲ್ಲ ನನ್ನ ಫುಲ್ ಶರೀರ ಅಂತ ವೈಟ್ ತರ ಫುಲ್ಲು. ನಾನು ಒಂದ್ಸಲ ನೋಡ್ಕೊಂಡ್ರೆ ನನಗೆ ಒಂಥರ ಅನ್ಸುತ್ತೆ ಫುಲ್ ವೈಟ್ ಆಗಿದೆ. ಆಮೇಲೆ ಇಲ್ಲೆಲ್ಲ ಸ್ವಲ್ಪ ಬ್ಲಾಕ್ ಇತ್ತು, ಅದು ಸ್ವಲ್ಪ ಹೋಗಿದೆ ಇವಾಗ. ಕನ್ನಡಿ ನೋಡ್ಕೊಂಡ್ರೆ ಒಂದ್ ಸ್ವಲ್ಪ ಮುಕ್ಕಾಲ್ ಭಾಗ ಹೋಗಿದೆ, ಒಂದ್ ಸ್ವಲ್ಪ ಕಾಲ್ ಭಾಗ ಸ್ವಲ್ಪ ಹಂಗೆ ಐತೆ. ಅದು ಕ್ಲಿಯರ್ ಮಾಡ್ಕೊಂತೀನಿ ಗುರುಜಿ. ಆಮೇಲೆ ನೆಕ್ಸ್ಟ್ ಮೆಂಟಲಿ ನಾನು ಸ್ವಲ್ಪ ಭಯ ಆಗ್ತಿತ್ತು ನನಗೆ. ಒಂಥರ ಭಯ, ಮೆಂಟಲ್ ಸ್ಟೇಬಲ್ ಇರ್ಲಿಲ್ಲ ಒಂಥರ. ಇವಾಗ ಕಾಮ್ ಆಗಿ ಕೂಲ್ ಆಗಿದ್ದೀನಿ, ಚೆನ್ನಾಗಿದ್ದೀನಿ. ಆಮೇಲೆ ಒಂಥರ ಕಿರಿಕಿರಿ ಆಗ್ತಾ ಇತ್ತು. ಏನಾದ್ರೂ ಆ ಸುಮ್ನೆ ಏನಾದ್ರೂ ವಿಷಯಗಳು ಬಂದ್ರೆ ನನಗೆ ಅದ್ ನನಗೆ ಸಂಬಂಧಪಟ್ಟಿದ್ದ ವಿಷಯ ಎಲ್ಲ ಹಂಗಿದ್ರು ಕಿರಿಕಿರಿ ಅನಿಸ್ತಾ ಇತ್ತು. ಅದೆಲ್ಲ ಕ್ಲಿಯರ್ ಆಗಿದೆ ಇವಾಗ. ಮೈಂಡ್ ಏನೋ ಒಂಥರ ಮೈಂಡ್ ಅಲ್ಲಿ ಏನಾದ್ರೂ ಒಂದ್ ಇದಿಲ್ಲ, ಆ ತರ ಒಂದು ಕ್ಲಿಯರೆನ್ಸ್ ಬಂದೈತೆ. ಏನಾದ್ರೂ ಒಂದು ಡಿಸಿಷನ್ ತಗೋಬೇಕು ಅಂತಂದ್ರೆ ಚೆನ್ನಾಗಿ ಇವಾಗೆಲ್ಲ ಚೆನ್ನಾಗಿದೆ. ಅದೊಂದು ಮಾನಸಿಕವಾಗಿ ಸ್ಟೇಬಲ್ ಆಗಿ ಚೆನ್ನಾಗಿದೆ, ಮೆಂಟಲಿ ಚೆನ್ನಾಗಿದೆ. ನಿದ್ದೆನೂ ಸೂಪರ್ ಆಗ್ತಿದೆ. ನಿದ್ದೆನೂ ನೈಟ್ ಮಲ್ಕೊಂಡ್ರೆ ಏನೋ ಒಂಥರ ಸುಮ್ನೆ ಥಾಟ್ಸ್ಗಳು ಬರ್ತಾ ಇದ್ವು, ಜಾಸ್ತಿ ಥಾಟ್ಸ್ಗಳು. ಇವಾಗ ಥಾಟ್ಸ್ಗಳೆಲ್ಲ ಫುಲ್ ಕಂಪ್ಲೀಟ್ ಕಮ್ಮಿ ಆಗಿದೆ. ಥಾಟ್ಸ್ಗಳೆಲ್ಲ ಕಮ್ಮಿ ಆಗಿದೆ. ಒಂಥರ ಜೀರೋ ಮೈಂಡೆಡ್ ತರ ಅನಿಸ್ತಾ ಇದೆ ನನಗೆ ನಿಜವಾಗ್ಲು. ಆಮೇಲೆ ಶರೀರ ಎಲ್ಲ ಫುಲ್ಲು ಎಷ್ಟು ವೆಯ್ಟ್ ಒಂದು ಕಮ್ಮಿ ಆಗಿದೆ ಅಂದ್ರೆ, ನಾನು ಎಷ್ಟು 4-5 ಕೆಜಿ ಫುಲ್ ವೆಯ್ಟ್ ಲಾಸ್ ಹಾಕ್ಬಿಟ್ಟಿದೀನಿ ಗುರುಜಿ. ತುಂಬಾ ಚೆನ್ನಾಗಿದೆ. ಮೊನ್ನೆ ಸ್ಯಾರಿ ಹಾಕೊಂಡಿದ್ದೆ, ಇಂಚಸ್ ಮಾತ್ರ ಸೂಪರ್ ಆಗಿದೆ. ಇಂಚಸ್ ಸ್ಯಾರಿ ಹಾಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ಅಂದ್ರೆ ತುಂಬಾ ಚೆನ್ನಾಗಿದೆ. ಇಂಚಸ್ ಎಲ್ಲ ತುಂಬಾ ಚೆನ್ನಾಗಿ ಇದಾಗ್ಬಿಟ್ಟಿದೆ. ಆಮೇಲೆ ಫುಲ್ಲು ಎಲ್ಲರೂ ನನ್ಗೆ ಕಾಲೇಜ್ ಹುಡುಗಿ ಆತರ ಕಾಣ್ತಾ ಇದೀಯಾ ಅಂತೆಲ್ಲ ಹೇಳ್ತಿದ್ರು. ನನಗೆ ಖುಷಿ ಆಗಿತ್ತು ನಿಜವಾಗ್ಲು. ಚೆನ್ನಾಗಿದೆ ಗುರುಜಿ. ಆಮೇಲೆ ನೆಕ್ಸ್ಟ್ ನಿದ್ರೆ ಚೆನ್ನಾಗ್ ಬರ್ತಾ ಇದೆ ನನಗೆ. ಆಮೇಲೆ ಒಂಥರ ಭಯ ಆತಂಕ ಎಲ್ಲ ಇತ್ತು, ಸ್ವಲ್ಪ ಸ್ಟ್ರೆಸ್ ಎಲ್ಲ ಇತ್ತು, ಅದೆಲ್ಲ ಫುಲ್ ಕಮ್ಮಿ ಆಗಿದೆ ಗುರುಜಿ. ಚೆನ್ನಾಗಿದೆ ನನಗೆ. ನನಗೆ ಆಮೇಲೆ ಯಾರಾದ್ರೂ ಇದನ್ನ ಮಾಡ್ಬೇಕು ಅಂದ್ರೆ ಖಂಡಿತ ಮಾಡ್ಬೇಕು ಗುರುಜಿ. ನಿಜವಾಗ್ಲು ಎಲ್ಲರೂ ಮಾಡಿ ಇದನ್ನ. ಚೆನ್ನಾಗಿ ಎಲ್ಲ ಆಗಿದೆ ನನಗೆ. ಆಮೇಲೆ ಇನ್ನ ಮನೇಲಿ ನನಗೆ ಎಷ್ಟು ಯಾರಾದ್ರೂ ಏನಾದ್ರು ಮಾತಾಡ್ತಿದ್ರೆ, ಜಾಸ್ತಿ ಏನಾದ್ರು ಕೆಲ್ಸಗಳಿದ್ರೆ ನನ್ ಮಕ್ಳಿಗೆಲ್ಲ ಕೂಗಾಡ್ತಾ ಇದ್ರೆ ಅದನ್ ಮಾಡಿಲ್ಲ ಇದನ್ ಮಾಡಿಲ್ಲ ಹಂಗೆ ಹಿಂಗೆ ಅಂತ ಹೇಳಿ. ಇವಾಗ ಆತರ ಏನು ಅನ್ಸ್ತಿಲ್ಲ. ಮಕ್ಳು ಏನಾದ್ರು ಮಾಡ್ಕೊಂಡ್ಲಿ ಬಿಡು, ನನ್ ಕೆಲ್ಸ ನಾನ್ ಮಾಡ್ಕೊಂಡು ಹೋದ್ರೆ ಆಯ್ತು. ಎಷ್ಟೇ ಇರ್ಲಿ ಕೆಲ್ಸಗಳು ಎಲ್ಲ ನೀಟಾಗಿ ಕಾಮಾಗೆ ಮಾಡ್ಕೊಂಡು ಹೋಗ್ತಾ ಇದೀನಿ. ಏನು ಸ್ಟ್ರೆಸ್ಸೇ ಅನಿಸ್ತಾ ಇಲ್ಲ ನಿಜವಾಗ್ಲು. ನಾನು ಗಣೇಶದು ಇದನ್ನ ಸಂಕಷ್ಟಿ ಮಾಡ್ತಾ ಇದ್ದೆ. ನನಗೆ ಅವ ಬೆಳಗಿಂದ ಸಾಯಂಕಾಲ ತನಕ ನೀರ್ ಕುಡ್ಕೊಂಡು ಇರ್ಬೇಕು ಅಂದ್ರೆ ತಲೆನೋವು ಬಂದ್ಬಿಡೋದು ನನಗೆ. ಎಷ್ಟೊತ್ತಿಗೆ ಊಟ ಮಾಡಪ್ಪ ಅನ್ನಿಸ್ತಿತ್ತು. ಆದ್ರೆ ನಿಜವಾಗ್ಲೂ ಇದ್ರಲ್ಲಿ ನಾನು ಫಸ್ಟ್ 7 days ಇದ್ದಾಗ ಯಪ್ಪ ನನಗೆ ಹೆಂಗ್ ಆಗ್ತಿತ್ತು ಅಂದ್ರೆ, ಎಲ್ಲಿ ಅರ್ಧಕ್ಕೆ ಬಿಟ್ಬಿಟ್ಟು ಊಟ ಮಾಡ್ಬಿಡ್ತೀನಿ ಅನಿಸ್ತಾ ಇತ್ತು, ಹಂಗ ಅನಿಸ್ತಾ ಇತ್ತು ನನಗೆ. ಆಮೇಲೆ ಆತರ ಭಯ ಇತ್ತು. ನೆಕ್ಸ್ಟ್ 2 days ಆದ್ಮೇಲೆ ನೆಕ್ಸ್ಟ್ 11 days ಇತ್ತಲ್ಲ, ಅದಂತೂ ಅಲ್ಟಿಮೇಟ್ ನನಗೆ ನಿಜವಾಗ್ಲೂ ತುಂಬಾ ಚೆನ್ನಾಗಾಯ್ತು. ಯಾವ್ದೇ ರೀತಿಯ ಭಯ ಇಲ್ಲ, ಏನು ತುಂಬಾ ಕಾನ್ಫಿಡೆಂಟ್ ಅಲ್ಲಿ ನಾನು 11 days ಮುಗಿಸಿದೀನಿ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ. ಅಷ್ಟು ಒಂಥರ ಧೈರ್ಯ ಕಾನ್ಫಿಡೆನ್ಸ್ ಬಂದೈತೆ ಹೇಳ್ಬೇಕು ಅಂದ್ರೆ. 7 days ಅಲ್ಲಿ ನಾನು ತುಂಬಾ ಭಯ ಪಟ್ಬಿಟ್ಟಿದ್ದೆ, ಎಲ್ಲಿ ಅರ್ಧಕ್ಕೆ ನಿಲ್ಲಿಸ್ಬಿಡ್ತೀನೋ, ಎಲ್ಲಿ ತಿಂದ್ಬಿಡ್ತೀನೋ ಅನ್ನೋದು ಭಯ ಆಗ್ತಿತ್ತು ನನಗೆ. ಲಾಸ್ಟ್ ಇವಾಗ 11 days ಅಲ್ಲಿ ತುಂಬಾ ಚೆನ್ನಾಗಿ ಒಂದಿನಕ್ಕೂ ನನಗೆ ಊಟ ಮಾಡ್ಬೇಕು ಈ ತರ ಅದು ಹಸಿವಿತ್ತು ಒಟ್ಟಿಗೆ ಏನೂ ಬರ್ಲಿಲ್ಲ, ನಂಗೆ ಥಾಟ್ಸ್ಗಳೇ ಬರ್ಲಿಲ್ಲ. ಅಷ್ಟು ಕಾನ್ಫಿಡೆನ್ಸ್ ಅಲ್ಲಿ ನಾನು 11 days ಮಾತ್ರ ತುಂಬಾ ಚೆನ್ನಾಗಿ ಮಾಡಿದೀನಿ. ಆಮೇಲೆ ಇವತ್ತಿಗೂನು ಊಟ ಮಾಡ್ತಿದ್ರೆ ನನಗೆ ಹೆಂಗ್ ಅನಿಸ್ತೈತಿ, ಎಲ್ಲಿ ಇವತ್ತಿಗೂನು ಅದೇ ಒಂಥರ ಓಡ್ತೈತೆ, ಅಗದ್ ಬಿಟ್ಟು ನಾ ಏನು ಅಂತ ಹೇಳಿ ಆತರ ಬರ್ತಾ ಇದೆ ನನಗೆ ಇನ್ನು. ಒಂದು ಇದ್ರಿಂದ ಹೋಗೇ ಇಲ್ಲ, ನಾನು ಹೊರಗಿಂದ ಬಂದೇ ಇಲ್ಲ, ಆತರ ಅನಿಸ್ತೈತೆ.
ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು ಗುರೂಜಿ ನಿಜವಾಗ್ಲೂವೆ. ತುಂಬಾ ಆರೋಗ್ಯದಲ್ಲಿ ಮಾತ್ರ ಅಲ್ಲ ತುಂಬಾ ಒಳ್ಳೆ ಚೆನ್ನಾಗಿದೆ. ನಿಜವಾಗ್ಲೂ ನಮ್ಗೆ ಧ್ಯಾನದಲ್ಲಿ ನಾನ್ ಜಾಸ್ತಿ ಧ್ಯಾನ ಮಾಡ್ತೀವಿ. ಧ್ಯಾನ ಮಾಡ್ತಿದ್ರೆ ತುಂಬಾ ಚೆನ್ನಾಗಿ ಧ್ಯಾನ ಆಗ್ತಾ ಇದೆ. ಥಾಟ್ಸ್‌ಗಳು ಜಾಸ್ತಿ ಬರ್ತಾ ಇರ್ಲಿಲ್ಲ. ನಾನು ಸುಮಾರು ಅವರ್‌ಗಳು ಜಾಸ್ತಿ ಧ್ಯಾನ ಮಾಡ್ತಿರ್ಬೇಕಾದ್ರೆ ಥಾಟ್ಸ್‌ಗಳು ಬರ್ತಾ ಇರೋವು. ಇವಾಗ ಥಾಟ್ಸ್‌ಗಳೆಲ್ಲ ಫುಲ್ ಕಮ್ಮಿ ಆಗಿದೆ. ತುಂಬಾ ಕಮ್ಮಿ ಆಗಿದೆ ಥಾಟ್ಸ್‌ಗಳು ಬರ್ತಾನೆ ಇಲ್ಲ ಇವಾಗ. ಆ ತರ ಆಗ್ಬಿಟ್ಟೆ. ಧ್ಯಾನದಲ್ಲಿ ಚೆನ್ನಾಗ್ ಆಗ್ತಾ ಇದೆ. ಮತ್ತೆ ಮನೆಯಲ್ಲಿಯೂ ಅಷ್ಟೇ ವಾತಾವರಣ ಎಲ್ಲ ತುಂಬಾ ಚೆನ್ನಾಗಾಗಿದೆ. ನನಗಂತೂ ಈ ಇದ್ ಮಾಡಿದ್ಕಿಂತಲೂ ತುಂಬಾ ಚೆನ್ನಾಗತ್ತೆ. ಆದ್ರೆ ಮತ್ತೆ ನಾವು ಬೆಳಿಗ್ಗೆ ಎಲ್ಲ ನಿಮ್ಮನ್ನೆಲ್ಲ ನಿಮ್ ಗುರೂಜಿಯರೆಲ್ಲ ಕೇಳ್ಬಿಟ್ಟೇನೆ ನಿಜವಾಗ್ಲೂ ಎನರ್ಜೈಸೇಷನ್ ಎಷ್ಟ್ ಚೆನ್ನಾಗಿರುತ್ತೆ ಅಂದ್ರೆ ನನಗೆ ಶಿವ 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 ಅಂತ ಕೇಳ್ತಾ ಇರ್ಬೇಕಾದ್ರೆ ನನಗೆ ಎಷ್ಟು ಚೆನ್ನಾಗಿ ಅದು ಶರೀರದಲ್ಲೆಲ್ಲ ವೈಬ್ರೇಷನ್ ಆಗ್ತಾ ಇತ್ತು ಅಂದ್ರೆ ಬೆಳಿಗ್ಗೆನೂ ಆ ತರನೇ ಆಗ್ತಾ ಇತ್ತು ನನಗೆ. ಅಷ್ಟು ಇದ್ರಲ್ಲೆಲ್ಲ ಒಂಥರ ಇದಾಗ್ತಾ ಇತ್ತು ಅಂತಾರೆ ಅವ್ರು ಹೇಳ್ಬೇಕಾದ್ರೆ. ಆ ತರ ಒಂದು ಇವತ್ತು ಅನುಭವ ಆಯ್ತು. ಆಮೇಲೆ ನೆಕ್ಸ್ಟ್ ನಮಗೆ ಬೆಳಿಗ್ಗೆ ಎಲ್ಲ ಗುರೂಜಿ ಅವ್ರು ಹೇಳ್ತಿರ್ಬೇಕಾದ್ರೆ ಸಂಜೆ ಮಮತಾ ಮೇಡಮ್ ಅವರು ತುಂಬಾ ಚೆನ್ನಾಗಿ ನಮ್ನೆಲ್ಲ ವಿಚಾರಿಸ್ಕೊಳ್ಳೋದಾಗ್ಲಿ, ಅಶ್ವಿನಿ ಮೇಡಮ್ ಅವರು ಅಷ್ಟೇ ಅವ್ರು ವಿಚಾರಿಸ್ಕೊಳ್ಳೋದಾಗ್ಲಿ, ಏನಾಯ್ತು ಹೆಂಗ್ ಮಾಡ್ತಿದ್ದೀರಾ ಹೆಂಗೆ ಅಂತ ಹೇಳಿ ಮಮತಾ ಮೇಡಮ್ 6 ಗಂಟೆ ಹಂಗೆ ಅವರೆಲ್ಲ ನಮಗೆ ಕ್ಲಾಸ್ ತಗೊಂಡು ಮತ್ತೆ ಕನ್ನಡದಲ್ಲೆಲ್ಲ ಹೇಳ್ಬಿಟ್ಟು ಎಷ್ಟು ಚೆನ್ನಾಗ್ ಅವ್ರು ಮಾಡಿ ಮೇಡಮ್ ನೀವು ಇದ್ ಮಾಡಕ್ ಹೋಗ್ಬೇಡಿ ಚೆನ್ನಾಗಿರುತ್ತೆ ಏನು ಪ್ರಾಬ್ಲಮ್ ಆಗಲ್ಲ ಹಂಗೆ ಹಿಂಗೆ ಅಂತ ಅವ್ರು ಮೋಟಿವೇಶನ್ ಕೊಡ್ತಾ ಇದ್ರು ನಮಗೆ. ನಾನು ಆತರ ಮಾಡಿದೀನಿ ನನ್ಗೂ ಆತರ ಬರ್ತಾ ಇತ್ತು. ಅದೆಲ್ಲ ಅವ್ರಿಗೆ ಅವ್ರ ಹತ್ರ ಎಲ್ಲ ಪ್ರಾಡಕ್ಟ್ ಇದೆ ನನ್ನ ಹತ್ರ ಎಲ್ಲ ಇದೆ ಇದೆಲ್ಲ ಎಷ್ಟ್ ಚೆನ್ನಾಗಿ ಅವ್ರು ಬಹಳ ಚೆನ್ನಾಗಿ ಹೇಳ್ತಾ ಇದ್ರು. ಅವರು ಅಷ್ಟೇನೆ ಅಶ್ವಿನಿ ಮೇಡಮ್ ಅವರು ಅಷ್ಟೇ ಫೋನ್ ಮಾಡೋದು ಅಯ್ಯೋ ಯಾರ್ ಜ್ಯೂಸ್ ತಗೊಂತ ಇದ್ರೆ ಈ ಜ್ಯೂಸ್ ತಗೊಳ್ಳಿ ಆ ಜ್ಯೂಸ್ ತಗೊಳ್ಳಿ ಅಂತೇಳಿ ಎಲ್ಲ ಇದ್ದು ತುಂಬಾ ಚೆನ್ನಾಗಿತ್ತು ಮೇಡಮ್. ಗುರೂಜಿ ತುಂಬಾ ಚೆನ್ನಾಗಾಯ್ತು. ತುಂಬಾ ಚೆನ್ನಾಗಿತ್ತು ಅಂದ್ರೆ ಅಷ್ಟ್ ಚೆನ್ನಾಗಿರ್ಲಿಲ್ಲ ನನಗೆ ತುಂಬಾ ಖುಷಿ ಆಯ್ತು. ಅಂದ್ರೆ ಜ್ಯೂಸ್ ಅಂದ್ರೆ ನನಗೆ ಇದು ಜಾಸ್ತಿ ಅಂದ್ರೆ ಜ್ಯೂಸ್ ನನಗೆ ಮಜ್ಜಿಗೆ ಅಷ್ಟು ಇದ್ ಮಾಡ್ತಾ ಇರ್ಲಿಲ್ಲ. ಮಜ್ಜಿಗೆ ತುಂಬಾ ಇಷ್ಟ ಆಗ್ಬಿಟ್ಟಿದೆ ನನಗೆ. ನನಗೆ ಮಜ್ಜಿಗೆ ಕುಡಿಲಿಲ್ಲ ಅಂದ್ರೆ ಆ ತರ ಒಂದು ಇದು ಬಂದ್ಬಿಟ್ಟು ಮಜ್ಜಿಗೆ ಅಷ್ಟು ಕುಡಿ ಅಂದ್ರೆ ಕುಡಿತಿರ್ಲಿಲ್ಲ. ಇವಾಗ ಮಜ್ಜಿಗೆನೇ ಫೇವರೇಟ್ ಆಗ್ಬಿಡುತ್ತೆ ನನಗೆ. ಬೆಳಗ್ಗೆ ಸಂಜೆ ಮಜ್ಜಿಗೆ ಜ್ಯೂಸ್ ಕುಡಿದ್ರೆ ಮಧ್ಯಾಹ್ನ ಟೈಮ್ ಮಧ್ಯಾಹ್ನ ಟೈಮ್ ಫುಲ್ ಮಜ್ಜಿಗೆನೇ ಕುಡ್ಕೊಂತ ಇರ್ಬೇಕು ಆ ತರ ಅನಿಸ್ತಾ ಇದೆ ನಂಗೆ. ಮಜ್ಜಿಗೆ ನಂಗೆ ತುಂಬಾ ಇಷ್ಟ ಆಯ್ತು. ಆಮೇಲೆ ಹಣ್ಣಿನ ರಸಗಳು ಅಷ್ಟೇ ತುಂಬಾ ಇಷ್ಟ ಆಯ್ತು ಗುರೂಜಿ ಈ ತರ ಎಲ್ಲ. ನನಗೆ ಈ ರೈಟ್ ಸೈಡ್ ತುಂಬಾ ನೋವ್ತಿತ್ತು ಇದು ಒಂದು ಬಲಗೈ ನಾನೇನಾದ್ರು ಕೆಲಸ ಮಾಡ್ತಿರ್ಬೇಕಾದ್ರೆ ತುಂಬಾ ನೋವು ಬರೋದು ನಂಗೆ. ಯಾಕೆ ಅಂತ ಅಂದ್ರೆ ನಾನು ಅದು ಯಾಕೆ ಅಂತ ಗೊತ್ತಾಗ್ತಿರ್ಲಿಲ್ಲ. ಆಗಷ್ಟು ಬಲಗೈಯಲ್ಲಿ ಕೆಲಸ ಮಾಡ್ತಾನೆ ಇರ್ಲಿಲ್ಲ. ಹಂಗೂ ಸ್ವಲ್ಪ ನೋವದು. ಆದ್ರೂ ಸ್ವಲ್ಪ ಜಾಸ್ತಿ ಕೆಲಸ ಮಾಡ್ದಂಗೆ ಸುಮ್ನೆ ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ದೆ. ಹಂಗಿದ್ರೂನು ನೋವು ಬರೋದು. ಈ 11 ಡೇಸ್ ಸ್ಟಾರ್ಟ್ ಆಗಿ ಮಾಡ್ಕೊಂಡಲ್ವೇ ಆ ನೋವೇ ಹೋಗಿದೆ ನಿಜವಾಗ್ಲೂ ನೋವೇ ಇಲ್ಲ ನನಗೆ. ರೈಟ್ ಸೈಡು ಸ್ವಲ್ಪ ನೋವಾಗ್ತಿತ್ತು. ಕಾಲ್ ನೋವು ಇಲ್ಲ ಅದು ಸ್ವಲ್ಪ ಕಮ್ಮಿ ಆಗಿದೆ. ಕಾಲ್ ನೋವಂತುವೆ ಒಂದ್ 75% ಕಮ್ಮಿ ಇದೆ 25% ಐತೇನಪ್ಪ. ಕೈ ನೋವಂತೂ 100% ಹೋಗ್ಬಿಟ್ಟೈತೆ ನನಗೆ. ಕೈ ನೋವಂತೂ ನಿಜವಾಗ್ಲೂ ನನಗೆ ಈಗ ಆತರ ಅನುಭವ ಆಗ್ತಾ ಇದೆ ನನಗೆ. ಕೈ ನೋವು ಇತ್ತು ತುಂಬಾ ನನಗೆ. ಸ್ವಲ್ಪ ಸಿಕ್ಕಿದ್ರೆ ಏನಾದ್ರು ಪಾತ್ರೆಗಳು ತೊಳೆದ್ರೆ ಸಾಕಾಯ್ತು ಕೈ ನೋವು ಬರೋದು ನನಗೆ. ಯಾಕೆ ಕೈ ನೋವು ಈ ತರ ಬರ್ತೈತಲ್ಲ ರೆಸ್ಟ್ ಮಾಡ್ತೀನಲ್ಲ ಹಂಗಿದ್ರುವೆ ಅಂತೇಳಿ ಈ 11 ಡೇಸ್ ಸ್ಟಾರ್ಟ್ ಆಗ್ತಿಂದಲೇ ಕಂಪ್ಲೀಟ್ ಕೈ ನೋವು ರೈಟ್ ಸೈಡ್ ಫುಲ್ಲು ಕಮ್ಮಿ ಆಗಿದೆ. ಕಾಲ್ ಮಾತ್ರ ಒಂದ್ ಸ್ವಲ್ಪ 75% ಕ್ಲಿಯರ್ ಆಗಿದೆ ಗುರೂಜಿ. ಇನ್ 25% ಸ್ವಲ್ಪ ಐತೆ. ಅದನ್ನು ಮುಂದಿನ ದಿನಗಳಲ್ಲಿ ಸೆಕೆಂಡ್ ಲೆವೆಲ್ ಎಲ್ಲ ಕಂಪ್ಲೀಟ್ ಮಾಡ್ಬಿಟ್ಟು ಎಲ್ಲ ಕ್ಲಿಯರ್ ಮಾಡ್ಕೊಂತೀನಿ ಗುರೂಜಿ. ತುಂಬಾ ಚೆನ್ನಾಗಿದೆ ನಿಜವಾಗ್ಲೂ ನೀವು ನಮ್ಗೆ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದೀರಾ. ನಾವು ಲಿಂಗಾಯತರೆ ಆಕ್ಚುಲಿ ನಾವು ಶಿವನ್ ಭಕ್ತರು ನಾವು. ನಿಜವಾಗ್ಲೂ ನೀವು ಶಿವಂದು ಬಗ್ಗೆ ಈ ತರ ಎಲ್ಲ ಹೇಳಿದ್ ನಮ್ಗೆ ತುಂಬಾ ಖುಷಿ ಆಯ್ತು ಗುರೂಜಿ ನಿಜವಾಗ್ಲೂ. ಆ ಚೆನ್ನಾಗೈತೆ ಗುರೂಜಿ ನಾನ್ ಸೆಕೆಂಡ್ ಲೆವೆಲ್ ಕಂಪ್ಲೀಟ್ ಮಾಡ್ಕೊಂಡು ಚೆನ್ನಾಗಿರುತ್ತೆ. ನಾನು ನಮ್ ಫ್ರೆಂಡ್ಸ್ಗೆಲ್ಲ ಹೇಳಿದೀನಿ ಗುರೂಜಿ ಈ ತರ ನನಗೆ ತುಂಬಾ ಚೆನ್ನಾಗಾಗಿದೆ. ನಾನುವೆ ಭಯ ಆತಂಕ ಈ ತರ ಸ್ಟ್ರೆಸ್ ಇಂದ ಬಳಲ್ತಾ ಇದೆ ಈ ತರ ಎಲ್ಲ ಆಗೈತೆ. ವೆಯ್ಟ್ ಲಾಸ್ ಚೆನ್ನಾಗೈತೆ. ಆಮೇಲೆ ಚರ್ಮದ ಸ್ಕಿನ್ ಚೆನ್ನಾಗೈತೆ. ಫಸ್ಟ್ ನಮಗೆ ಏನು ಅಂದ್ರೆ ನಮಗೆ ಶರೀರದಲ್ಲಿ ನಮ್ ಮನ್ಸಲ್ಲಾಗ್ಲಿ ಒಂಥರ ಏನೋ ಒಂಥರ ಕಾನ್ಫಿಡೆಂಟ್ ಬರುತ್ತೆ. ನಾವು ಏನಾದ್ರು ಮಾಡಕ್ಕಾಗ್ಲಿ ನಿಜವಾಗ್ಲೂ ನನಗೆ ಕಾನ್ಫಿಡೆಂಟ್ ಬಂದೈತೆ. ನನಗೆ ಕಾನ್ಫಿಡೆಂಟ್ ಇಲ್ಲ ಸ್ವಲ್ಪ ಲೋ ಇತ್ತು ಕಾನ್ಫಿಡೆಂಟ್. ಒಬ್ರಿಗೆ ಹೇಳ್ಬೇಕು ಅಂದ್ರೆ ಒಬ್ರಿಗೆ ಇದ್ ಮಾಡ್ಬೇಕು ಅಂತಂದ್ರೆ ಇವಾಗ ಚೆನ್ನಾಗಿ ಸ್ವಲ್ಪ ಅದು ತುಂಬಾ ಚೆನ್ನಾಗಿ ಇದಾಗೈತೆ. ಒಬ್ರಿಗೆ ಹೇಳ್ಬೇಕು ಮಾಡ್ಬೇಕು ಅಂತಂದ್ರೂ ತುಂಬಾ ಚೆನ್ನಾಗ್ ಆಗೈತೆ ಅದು. ಚೆನ್ನಾಗೈತೆ ಗುರೂಜಿ ನಿಜವಾಗ್ಲೂವೆ ತುಂಬಾ ಚೆನ್ನಾಗೈತೆ. ನಾನು ಸೆಕೆಂಡ್ ಲೆವೆಲ್ ಕಂಪ್ಲೀಟ್ ಮಾಡ್ಕೊಂಡು ಚೆನ್ನಾಗಿ ಮಾಡ್ತೀನಿ ಗುರೂಜಿ. ತುಂಬಾ ಚೆನ್ನಾಗೈತೆ. ಎಲ್ಲರಿಗೂ ನನ್ನ ಫ್ರೆಂಡ್ಸಿಗೆಲ್ಲ ಹೇಳಿದೀನಿ ಆಲ್ರೆಡಿ. ಅಶ್ವಿನಿ ಮೇಡಮ್ ಅವರಿಗೆಲ್ಲ ಫೋನ್ ನಂಬರ್ ಕೊಟ್ಟಿದ್ದೀನಿ ಕೆಲವು. ಅವರೆಲ್ಲ ಕಾಂಟ್ಯಾಕ್ಟ್ ಮಾಡ್ತಿದ್ದಾರೆ. ಚೆನ್ನಾಗಿತ್ತು ಗುರೂಜಿ. ಥ್ಯಾಂಕ್ ಯು ಗುರೂಜಿ. Thank you so much, ma'am. Thank you. ಥ್ಯಾಂಕ್ ಯು.